ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಂದ್ರೆ, ನೀವೇನಾದರೂ ಹಬ್ಬ ಕಾರ್ಡ್ ಮಾಡಿಸಿಲ್ಲ ಅಂದರೆ ಯಾವ ರೀತಿ ಮಾಡಿಸೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹಬ್ಬ ಕಾರ್ಡ್ ಅಂದರೆ ಏನು? ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಪ್ರತಿಯೊಬ್ಬರು ಮಾಡಿಸ್ಕೊಂಡು ನಿಮಗೆ ಫ್ಯೂಚರಲ್ಲಿ ನಿಮಗೆ ತುಂಬ ಅನುಕೂಲ ಇದೆ. ಇದು ನಿಮ್ಮ ಹೆಲ್ತ್ನ ಫುಲ್ ಡೀಟೇಲ್ನ ಇದರೊಳಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ನೀವು ಫ್ಯೂಚರಲ್ಲಿ ಏನಾದರೂ ನೀವು ಆರೋಗ್ಯ ಸಮಸ್ಯೆ ಬಂದಾಗ, ನೀವೇನಾದರೂ ಹಾಸ್ಪಿಟಲ್ಗೆ ಹೋದಾಗ, ಅದು ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಈ ಹಬ್ಬ ಕಾರ್ಡಲ್ಲಿ 14 ಡಿಜಿಟ್ ನಂಬರ್ ಇರುತ್ತೆ. ಆ ನಂಬರ ಟೈಪ್ ಮಾಡಿ ಹಾಕಿದ್ರೆ ನಿಮ್ಮ ಫುಲ್ ಬಯೋಡಾಟಾ ಅಲ್ಲಿ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಹೆಲ್ತ್ನ ಟ್ರೇಸ್ ಮಾಡ್ಬೋದು. ಈಗ ಸಪೋಸ್ ನೀವು ಬ್ಯಾಂಕ್ ಖಾತೆ ಇರುತ್ತೆ, ಬ್ಯಾಂಕ್ ಖಾತೆಯಲ್ಲಿ ನೀವು ಅದನ್ನು ಸ್ಟೇಟ್ಮೆಂಟ್ ತೊಗೊಂಡ್ರೆ ಯಾವ ಥರ ಅದು ಫುಲ್ ನೀವು ಏನು ಟ್ರಾನ್ಸಾಕ್ಷನ್ ಮಾಡಿರ್ತೀರಿ ಆ ಥರ ಬರುತ್ತೋ, ಅದೇ ಥರ ನಿಮ್ಮ ಹೆಲ್ತ್ ಡೀಟೇಲ್ಸ್ನ ಇದು ಕೊಡುತ್ತೆ. ನೀವು ಯಾವುದೇ ಒಮ್ಮೆ ಒಂದು ಎಕ್ಸ್ರೇ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಬ್ಲಡ್ ರಿಪೋರ್ಟ್ ಇರ್ಬೋದು, ಇದೇ ತರಹ ತುಂಬ ಟ್ರೀಟ್ಮೆಂಟ್ಗಳನ್ನ ತಗೊಂಡಿದ್ರೆ ಅದರೊಳಗೆ ಎಲ್ಲ ಕೂಡ ಫೆಚ್ ಆಗಿರುತ್ತೆ ಡಾಟಾ. ನೀವು ಫ್ಯೂಚರಲ್ಲಿ ನಿಮ್ಮ ಡಾಕ್ಟರ್ ಹತ್ರ ನೀವು ಯಾವುದೇ ಸಮಸ್ಯೆನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಸಡನ್ನಾಗಿ ಅವರು ನಿಮ್ಮ ಹಿಂದಿನ ಡೀಟೇಲ್ಸ್ ಎಲ್ಲ ನೋಡಿ ನಿಮಗೆ ಏನಿದೆ, ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಅವರು ಬೇಗ ಡಿಸೈಡ್ ಮಾಡ್ತಾರೆ. ಎಲ್ಲ ಮೊದಲಿಂದ ಎಲ್ಲ ಚೆಕಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಈ ಹಬ್ಬ ಕಾರ್ಡ್ನ ಪ್ರತಿಯೊಬ್ಬರು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಅದು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಇದನ್ನ ನೀವು ಮನೇಲೆ ಕೂತು ಕೂಡ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನೀವು ಗೂಗಲ್ ಕ್ರೋಮನ್ನು ಸರ್ಚ್ ಬಾರ್ಗೆ ಹೋಗಿ, ಅಲ್ಲಿ ಸರ್ಚ್ ಬಾರ್ನಲ್ಲಿ ABHA ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಅಲ್ಲಿ ಫಸ್ಟ್ ಆಪ್ಷನ್ನೇ ಕಾಣುತ್ತೆ, ಹಬ್ಬ ಕಾರ್ಡ್ ಅಂತ. ಅದನ್ನು ಸಿಂಪಲಾಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗೆಲ್ಲ ಕಾಣ್ತಾ ಇದೆ ಹಬ್ಬ ಅಂತ, ABHA ಅಂತ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕಾಣ್ತಾ ಇದೆ, ಕ್ರಿಯೇಟಿವ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ, ABHA ನಂಬರ್ ಅಂತ. ಇಲ್ಲಿ ನೀವು ಫಸ್ಟ್ ಟೈಮ್ ಏನಾದರೂ ಆ ಅಕೌಂಟ್ನ ಓಪನ್ ಮಾಡ್ಕೋತಾ ಇದ್ರೆ ಇಲ್ಲಿ ಕ್ರಿಯೇಟಿವ್ ABHA ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಇಲ್ಲಿ ಕ್ರಿಯೇಟಿವ್ ಹಬ್ಬ ನಂಬರ್ ಅಂತ ಕಾಣುತ್ತೆ. ನೀವು ಈ 2 ಟೈಪ್ಸಲ್ಲಿ ಹಬ್ಬ ಕಾರ್ಡ್ನ ಅಪ್ಲೈ ಮಾಡ್ಬೋದು. ಒಂದು ಆಧಾರ್ ಮುಖಾಂತರ, ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಮುಖಾಂತರ. ನಾವೀಗ ಆಧಾರ್ ಮುಖಾಂತರ ಹಾಕೋಣ. ಆಧಾರ್ನ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ಟೋಟಲು 4 ಸ್ಟೆಪ್ನ ಹೋಗಬೇಕಾಗುತ್ತೆ. ಮೊದಲನೇ ಸ್ಟೆಪ್ ಬಂದು ನೀವು ಆಧಾರ್ ನಂಬರ್ನ ಹಾಕಿ, ನಂತರ ಕೆಳಗಡೆ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ, ಐ ಅಗ್ರಿ ಅಂತ. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ, ಅಲ್ಲಿ 1x4 ಅಂತ ಕಾಣ್ತಾ ಇದೆ. ನೀವು ಅಲ್ಲಿ ಕ್ಯಾಲ್ಕುಲೇಟ್ ಥರ ಇರುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಈ ಸೈಡಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಅದಕ್ಕೊಂದು OTP ಬರುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡಬೇಕು. OTP ಹಾಕಿದ ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ. ನಂತರ ಈ ಕಡೆ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ನೆಕ್ಸ್ಟ್ ಅಂತ ಮಾಡಿ. ಈ ಥರ ಒಂದು ಪಾಪಪ್ ಶೋ ಆಗುತ್ತೆ. ಮೊಬೈಲ್ ನಂಬರ್ ಆ್ಯಂಡ್ ಕಮ್ಯುನಿಕೇಷನ್ ಸೇಮ್ ಅಂತ ಕ್ಲಿಕ್ ಮಾಡಿ. ನಂತರ ನೀವಿಲ್ಲಿ ಇಮೇಲ್ ID ಇದ್ರೆ ಕೊಟ್ಟು ವೆರಿಫೈ ಮಾಡ್ಬೋದು ಕಮ್ಯುನಿಕೇಷನ್ ಡೀಟೇಲ್ಸ್ಗೆ. ಇಲ್ಲ ಅಂದರೆ ನೀವು ಸ್ಕಿಪ್ ಫಾರ್ ನೋ ಅಂತ ಮಾಡಿ. ನಂತರ ಇಲ್ಲಿ ನೀವು ಎಂಟರ್ ಹಬ್ಬ ಅಡ್ರೆಸ್ ಅಂತ ಕೇಳುತ್ತೆ. ಅಲ್ಲಿ ನೀವು ನಿಮ್ಮ ಹೆಸರು ಮತ್ತು ನಂಬರು ಮಿಕ್ಸಲ್ಲಿ ಒಂದು ID ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಈ ಥರ ರೈಟ್ ಮಾರ್ಕ್ ಬರಬೇಕು. ರೈಟ್ ಮಾರ್ಕ್ ಬಂದಮೇಲೆ ಕ್ರಿಯೇಟಿವ್ ಹಬ್ಬ ಅಂತ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇದೇ ಹಬ್ಬ ಕಾರ್ಡ್ ಅಂದರೆ ಈ ರೀತಿ ಇರುತ್ತೆ. ನೀವು ಇದನ್ನು ಡೌನ್ಲೋಡ್ ಹಬ್ಬ ಕಾರ್ಡ್ ಅಂತ ಕಾಣ್ತಾ ಇದೆಯಲ್ಲ ಮೇಲ್ಗಡೆ, ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಪ್ರಿಂಟ್ ಆಪ್ಷನ್ ಕೂಡ ಇದೆ, ಪ್ರಿಂಟ್ ಬೇಕಾದ್ರೂ ತೊಗೋಬೋದು. ಈ ಪ್ರಿಂಟ್ ತೊಗೊಂಡು ಅದನ್ನು ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರಲ್ಲಿ ನಿಮಗೆ ಬೇಕಾಗುತ್ತೆ. ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ 14 ಡಿಜಿಟ್ ನಂಬರ್ನ ಹಾಕಿದ್ರೆ ನಿಮ್ಮದು ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ನಿಮಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದಾಗ ಈ ನಂಬರ್ನ ಹಾಕಿ ಟ್ರೇಸ್ ಮಾಡಿದ್ರೆ ನೀವು ಇಲ್ಲಿ ತನಕ ಏನೇನು ಅಪ್ಡೇಟ್ಸ್ ಆಗಿದೆ ನಿಮ್ಮ ಆರೋಗ್ಯದಲ್ಲಿ ಎಲ್ಲ ಡೀಟೇಲ್ಸು ಕೂಡ ಸಿಗುತ್ತೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.